ಇನ್ನು VIP ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ. UP ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಹೊರಡಿಸಿದೆ. VIP ಪಾಸ್ಗಳಿಲ್ಲ, ಈ ಪ್ರದೇಶದಲ್ಲಿ ವಾಹನಗಳ ಸಂಚಾರ ಇಲ್ಲ, ಯಾವುದೇ ವಿಶೇಷ ಪಾಸ್ಗಳಿಂದಲೂ ಕೂಡ ವಾಹನಗಳು ಒಳಗಡೆ ಬರಂಗಿಲ್ಲ, ಟ್ರಾಫಿಕ್ ಜಾಮ್ ಆಗಂಗಿಲ್ಲ, ಒಂದು ಚೂರು ಅವ್ಯವಸ್ಥೆ ಅಲ್ಲಿ ಕಾಣಂಗಿಲ್ಲ. ಪ್ರಯಾಗ್ರಾಜ್ ಸಂಪರ್ಕ ಮಾಡುವಂಥ ಎಲ್ಲ ಗಡಿಗಳ ರಸ್ತೆಗಳು ಬಂದ್, ರಸ್ತೆ ಸಂಚಾರ ಬಂದಾಗಿದೆ. ಹೀಗಾಗಿ ಜನ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಸುಮಾರು 25 ಕಿಲೋಮೀಟರ್ ನಡಿಬೇಕಾದಂಥ ಸ್ಥಿತಿ. ನೋಡಿ, ಇಲ್ಲಿ ಒಂದು ಸಂಗತಿನ ಜನರ ಉತ್ಸಾಹವನ್ನು ಮೆಚ್ಚಬೇಕು. ಇಷ್ಟೆಲ್ಲ ಆದರೂ ಕೂಡ 25 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಅಂತಂದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಇದು ಎಲ್ಲಿಲ್ಲದೆ ಇರುವಂಥ ಒಂದು ಜಾಗೃತಿ. ಆದರೆ ಆ ಜಾಗೃತಿಯ ನಡುವೆ ಈ ರೀತಿ ಒಂದು ಈ ಮುಂಜಾಗ್ರತೆ ಇಲ್ಲದೇ ಈ ರೀತಿ ಆಗಿ ಹೋಗ್ಬಿಟ್ರೆ ಇಡೀ ಕಾರ್ಯಕ್ರಮ ಆಯೋಜನೆ ಮಾಡಿದಲ್ಲಿ ಅವ್ರಿಗೊಂದು ಕಪ್ಪು ಚುಕ್ಕೆ ಬಿದ್ದಂಗಾಯಿತು. ಯಾಕಂದರೆ ಯಾವುದು ಅಧ್ಯಯನದ ಸಂಗತಿ, ಇಷ್ಟೊಂದು ಜನಗಳನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬನ್ನಿ, ಬೇಕಿದ್ರೆ ನಿಜವಾದ ಮ್ಯಾನೇಜ್ಮೆಂಟ್ ಏನು ಅದನ್ನು ಬನ್ನಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಂಥ ಈ ಕುಂಭಮೇಳದಲ್ಲಿ ಈ ರೀತಿ ಕಾಲು ತುಳಿತ, 30 ಜನರ ದುರ್ಮರಣ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಇದು.